ದೇವ ಪ್ರಶ್ನೆ ಸಂಖ್ಯೆ 1141 ಮಾನ್ಯ ಕೃಷಿ ಸಚಿವರಿಗೆ ಕೇಳಬಯಸ್ತೇನೆ. ಚಲಸ್ವಾಮಿ ಉತ್ತರವನ್ನು ಮಾನ್ಯ ಕೃಷಿ ಸಚಿವರು ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಕೇಳಿದಂಥ ಪ್ರಶ್ನೆಗಳು, ರಾಜ್ಯದ ಕೃಷಿ ಕ್ಷೇತ್ರದಲ್ಲಿ ರೈತರು ನೂತನ ತಾಂತ್ರಿಕ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರ ಕೈಗೊಂಡ ಕ್ರಮಗಳು ಯಾವುವು, ಹಾಗೆಯೇ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ಮತ್ತು ಕಡಿಮೆ ನೀರಿನ ಬಳಕೆಯಿಂದ ಹೆಚ್ಚಿನ ಇಳುವರಿ ಮತ್ತು ಸುರಕ್ಷಿತ ಆಹಾರ ಧಾನ್ಯವನ್ನು ಉತ್ಪಾದಿಸುವ ನಿಟ್ಟಿನಲ್ಲಿ ರೈತರುಗಳಿಗೆ ಮನವರಿಕೆ ಮಾಡಿಕೊಡುವುದರೊಂದಿಗೆ ಸರ್ಕಾರದ ಪ್ರೋತ್ಸಾಹದ ಸೌಕರ್ಯಗಳ ನೀಡಿಕೆ ಮತ್ತು ಮಾರ್ಗದರ್ಶನ ನೀಡುವಲ್ಲಿ ಸರ್ಕಾರದ ಕ್ರಮಗಳೇನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನಾ ಸೌಲಭ್ಯಗಳನ್ನು ಕೃಷಿಕರಿಗೆ ಸಕಾಲಿಕವಾಗಿ ದೊರಕಿಸಿಕೊಟ್ಟು ರೈತರನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಕ್ರಮಗಳೇನು ಅಂತ ಕೇಳಿದ್ದೇನೆ. ಬಹಳ ಸುಸೂತ್ರವಾಗಿ ಉತ್ತರವನ್ನು ಮಾನ್ಯ ಕೃಷಿ ಸಚಿವರು ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಹೇಳಬೇಕು ಅಂತ ಹೇಳಿದರೆ, ಸಚಿವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ಇದನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಾಡಲಿಕ್ಕೆ ಅಧಿಕಾರಿಗಳೇ ಇಲ್ಲ. ಒಂದು ನನ್ನ ಮುಲ್ಕಿ ತಾಲೂಕಲ್ಲಿರ್ಬೋದು, ಮೂಡುಬಿದ್ರೆ ತಾಲೂಕಲ್ಲಿರ್ಬೋದು, ಕೃಷಿ ಅಧಿಕಾರಿಗಳೇ ಇಲ್ಲ ಮಾನ್ಯ ಸಚಿವರೇ. ಒಬ್ಬರು ಮುಲ್ಕಿಯವರು 3 ವರ್ಷ ಆಯಿತು ರಿಟೈರ್ಡ್ ಆಗಿ, ಮೂಡುಬಿದ್ರೆ ತಾಲೂಕಿನವರು 2-2.5 ವರ್ಷ ಆಯಿತು ರಿಟೈರ್ಡ್ ಆಗಿ. ಅಧಿಕಾರಿಗಳೇ ಇಲ್ಲದಂಥ ಸ್ಥಿತಿಯಲ್ಲಿ ತಾವು ಬಹಳ ಅಚ್ಚುಕಟ್ಟಾಗಿ ಒಂದು 8 ಪೇಜಿಯ ಉತ್ತರವನ್ನು ನನಗೆ ಕೊಟ್ಟಿದ್ದೀರಿ. ನೀವು ಇಲ್ಲಿ ಜಾರಿಗೆ ತಂದಿದ್ರೆ ಆದರೆ ಅದು ರೈತರಿಗೆ ಮುಟ್ತಾ ಇದೆಯಾ ಅಂತ ನನಗೆ ಬಹಳ ಒಂದು ಸಂದೇಹದಿಂದ ನಾನು ಈ ಪ್ರಶ್ನೆಯನ್ನು ಕೇಳಿದ್ದೇನೆ. ಈಗಾಗಲೇ ಹೊಸ ಕೃಷಿ ತಾಂತ್ರಿಕ ಆವಿಷ್ಕಾರಗಳು 20/9/2025 ಅಂತ ಬಂದಿದೆ. ಅದರಲ್ಲಿ ರಾಜ್ಯದಲ್ಲಿ ಕೃಷಿಕರು ಹೊಸ ತಾಂತ್ರಿಕ ಪದ್ಧತಿಗಳನ್ನು ಅನುಸರಿಸುವಲ್ಲಿ ಸರ್ಕಾರದ ಯೋಜನಾನುಷ್ಠಾನಗಳು ಹೆಚ್ಚಿನ ರೀತಿಯಲ್ಲಿ ಜಾರಿಗೆ ಬಂದಿಲ್ಲ ಅಂತ ನನ್ನ ಭಾವನೆ. ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗಗಳ ಕೊರತೆ ಮತ್ತು ಯೋಜನಾನುಷ್ಠಾನಗಳು ರಾಜ್ಯದೆಲ್ಲೆಡೆ ಜಾರಿಗೊಳಿಸುವಲ್ಲಿನ ವಿಳಂಬ ರೀತಿ ನೀತಿಗಳು ಮತ್ತು ಸರ್ಕಾರದ ತಾಂತ್ರಿಕ ಯೋಜನೆಗಳ ಉಪಯುಕ್ತತೆ ಕುರಿತು ರೈತಾಪಿ ವರ್ಗದವರಿಗೆ ಮಾಹಿತಿ ಕೊಡುವಲ್ಲಿನ ರೀತಿ ನೀತಿಗಳು ಇನ್ನಷ್ಟು ಸಕಾಲಿಕವಾಗಿ ಸಿಕ್ಕಬೇಕು ಅಂತ ಮತ್ತೊಂದು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮತ್ತು ಕಡಿಮೆ ನೀರಿನ ಬಳಕೆಯಿಂದ ಹೆಚ್ಚಿನ ಇಳುವರಿ ಪಡೆಯುವ ಕುರಿತಂತೆ ಇತರ ಬಹುಪಯೋಗಿ ಮತ್ತು ಸುಲಭ ಸಾಧ್ಯ ಕೃಷಿಗಾರಿಕೆ ಕುರಿತ ನೂತನ ಯೋಜನೆಗಳ ಬಳಕೆ ಮತ್ತು ಕೃಷಿಯನ್ನು ಲಾಭದಾಯಕವಾಗಿ ಮಾಡುವಲ್ಲಿನ ರೀತಿ ನೀತಿಗಳ ಕುರಿತು ಸಕಾಲಿಕ ಮಾಹಿತಿಗಳನ್ನು ಇಲಾಖೆಯವರು ಒದಗಿಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಯೋಜನಾ ಅನುಷ್ಠಾನದಲ್ಲಿನ ವಿಳಂಬ ನೀತಿಯನ್ನು ಗಮನಿಸುವುದರ ಜೊತೆಗೆ ಪರಿಪೂರ್ಣವಾಗಿ ಕೇಂದ್ರ ಮತ್ತು ರಾಜ್ಯ ಕೃಷಿ ಯೋಜನೆಗಳ ಸೌಲಭ್ಯಗಳನ್ನು ಸಹ ಪ್ರತಿಯೊಬ್ಬ ರೈತರು ಪಡೆದುಕೊಳ್ಳಲು ಇಲಾಖೆಯವರು ಇನ್ನಷ್ಟು ಕ್ರಿಯಾಶೀಲರಾಗಬೇಕಾಗಿದೆ ಅಂತ ನನ್ನ ಭಾವನೆ. ರಾಜ್ಯದಲ್ಲಿ ಕೃಷಿ ಕ್ಷೇತ್ರವನ್ನು ಲಾಭದಾಯಕವಾಗಿ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರದ ಯೋಜನೆಗಳ ಅನುಷ್ಠಾನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಸರ್ಕಾರದವರು ಕ್ರಮ ಜರುಗಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ಸದಸ್ಯರು ಹೇಳಿರ್ತಕ್ಕಂಥದ್ದು ಭಾಳ ಕೃಷಿ ಇಲಾಖೆ ಬಗ್ಗೆ ನಿಮ್ಮ ಆಸಕ್ತಿ ಹೆಚ್ಚು ತೋರ್ತಾ ಇದೆ, ಭಾಳ ಸಂತೋಷ ಆಯಿತು. ಬಟ್ಟು ಕೃಷಿ ಇವತ್ತು ರಾಜ್ಯದ 60-70% ಜನರು ಅವಲಂಬಿತ ಆಗಿರೋದ್ರಿಂದ ಕೃಷಿ ಲಾಭದಾಯಕವಾದರೆ, ಕೃಷಿ ಜನರಿಗೆ ಏನಾದ್ರೂ ಸರ್ಕಾರದ ಕೇಂದ್ರ ಆಗಲಿ ರಾಜ್ಯ ಆಗಲಿ ಸರ್ಕಾರದ ಸೌಲಭ್ಯಗಳು ತಲುಪಿದ್ರೆ, ಒಳ್ಳೆ ಇಳುವರಿ ಆಗ್ತಕ್ಕಂಥ ತಳಿಗಳು ಕೊಟ್ಟರೆ, ಮಾರ್ಕೆಟ್ ಇಂಪ್ರೂವ್ ಆದರೆ, ನಾವು ಕೊಡ್ತಕ್ಕಂಥ ಸಹಾಯಧನ ಇರ್ಬೋದು, ಸಬ್ಸಿಡಿ ಇರ್ಬೋದು, ಇವೆಲ್ಲವೂ ಅನುಕೂಲ ಆದರೆ ದೇಶ ಸುಭಿಕ್ಷವಾಗುತ್ತೆ. ಇವತ್ತು ಆರ್ಥಿಕವಾಗೂ ಪ್ರತಿಯೊಬ್ಬರ ಒಂದು ಸುಸ್ಥಿರತೆಗೆ ಕಾರಣ ಆಗುತ್ತೆ. ನೀವು ಮೊದಲನೇದಾಗಿ ನಮ್ಮಲ್ಲಿ ಕೊರತೆ ಇದೆ, ಎಂಪ್ಲಾಯ್ಮೆಂಟ್ ಕೊರತೆ ಇದೆ, ನೌಕರರಿಲ್ಲ, ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕಾಗತ್ತಾ ಅಂತ ಕೇಳಿದ್ದೀರ. ಸತ್ಯ, 57-60% ನಮ್ಮಲ್ಲಿ ಈ ಕೊರತೆ ಇರೋದ್ರಿಂದ, ವೇಕೆನ್ಸಿ ಕೊರತೆ ಇರೋದ್ರಿಂದ ಸಮಸ್ಯೆ ಇರುತ್ತೆ. ಆದರೆ ಹಾಗಂತೇಳಿ ಇಬ್ಬರಿರೋ ಜಾಗದಲ್ಲಿ ಒಬ್ಬರಿದ್ದರೆ ಸರ್ಕಾರದ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು, ಮಾಡಿಸ್ತೀವಿ. ಆ ಥರದ್ದು ಯಾಕೆ ಅದೊಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು ಅಂದರೆ, ಈಗ ನಮ್ಮ ವಾಟರ್ ಶೆಡ್ಡಲ್ಲಿರ್ಬೋದು, ನಮ್ಮ ಕೃಷಿ ಇಲಾಖೆಯಲ್ಲಿರ್ಬೋದು, ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆ 100% ಕಳೆದ 2 ವರ್ಷವೂ ಖರ್ಚು ಮಾಡಿದ್ದೀವಿ.
300 ಕೋಟಿ ಅಡಿಷನಲ್ ಆಗೂ ತಂದಿದ್ವಿ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಸ್ಪ್ರಿಂಕ್ಲರ್ ವಿಚಾರಕ್ಕೆ. ಸೊ ಅದೇ ರೀತಿ ಇವತ್ತು ಹಿಂದೆ ಕೃಷಿ ಹೊಂಡ ಇತ್ತು, 13ರಿಂದ 18ಕ್ಕೆ ಇದ್ದದ್ದು 18ರಿಂದ 23 ನಿಲ್ಲಿಸಿದ್ರು. ಮತ್ತೆ ಪ್ರಾರಂಭ ಮಾಡಿ 224 ಕ್ಷೇತ್ರಕ್ಕೆ ಕೊಟ್ಟು, 104 ತಾಲೂಕಲ್ಲಿದ್ದ 224 ತಾಲೂಕು ಕೊಟ್ಟು. ಬಟ್ ಈಗ ಅದಲ್ಲದೆ 1 ವರ್ಷದಿಂದಲೇ ಹಣಕಾಸು ಇಲಾಖೆಯಿಂದ 1,000 ನೇಮಕಾತಿಗೆ ನಾವು ಹಣಕಾಸು ಇಲಾಖೆ ಅನುಮತಿ ತಗೊಂಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಳಿಸಿದ್ದೀವಿ. ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಗೊತ್ತಲ್ಲ, ಸ್ವಲ್ಪ ಹಲವಾರು ಸಮಸ್ಯೆಗಳಿಂದ ಅಂತಿಮವಾಗಿ ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಫಿಕ್ಸ್ ಆಗಿರೋದ್ರಿಂದ 1,000 ಜನ ನೇಮಕಾತಿ ತಕ್ಷಣದಲ್ಲೇ 2-3 ತಿಂಗಳಲ್ಲಿ ಅವ್ರು ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆಗೋದ್ರಿಂದ ನಮ್ಗೆ ಇನ್ನೊಂದಷ್ಟು ಶಕ್ತಿ ಬರುತ್ತೆ ಇಲಾಖೆಯಲ್ಲಿ. ಆದರೆ ನೀವೇನು ಹೇಳಿದಿರಿ, ಹೊಸ ತಾಂತ್ರಿಕತೆನ ನಾವು ಕೊಡಬೇಕಾಗತ್ತೆ. ಅದರ ಬಗ್ಗೆ ಸಾಕಷ್ಟು ನಾವೀಗಾಗಲೇ ನೂತನ ತಾಂತ್ರಿಕತೆಗೆ ISRO ಇಸ್ರೋದಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಜರ್ಮನ್ ದೇಶದ GIZ ದೇಶಿ ತಳಿ ಬಗ್ಗೆ ನಾವು ಮಾಡಲಿಕ್ಕೋಸ್ಕರ ಅವರಿಂದ ಪಿಬಲ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಕೆಸಾಕ್ ಮತ್ತು BL ಮತ್ತು ಜೇಪಾಲ್ ಭತ್ತದ ನೂತನ ತಾಂತ್ರಿಕತೆ, ಈ ಎಲ್ಲ ಒಡಂಬಡಿಕೆ ಮಾಡೋದ್ರ ಜೊತೆಗೆ ಡಿಸ್ಟಿಕ್ನಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಡಿಸ್ಟಿಕ್ನಲ್ಲಿ ನಾವು ಪ್ರತಿ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಬ್ಬರು ಕೋಆರ್ಡಿನೇಷನ್ ಮಾಡಿ ರೈತರಿಗೆ ಹೆಚ್ಚು ಅವೇರ್ನೆಸ್ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಪಾಂಪ್ಲೆಟ್ ಮೂಲಕ ಇರ್ಬೋದು. ಇದು ಮೊದಲು 15 ಲಕ್ಷ ಇನ್ಶೂರೆನ್ಸ್ ರಿಜಿಸ್ಟರ್ ಆಗ್ತಿತ್ತು. ನಾವು ಹೆಚ್ಚು ಮಾಹಿತಿ ಕೊಡಲಾಗಿ ಇವತ್ತು 26, 27, 28 ಲಕ್ಷ ಆಗ್ತದೆ. ಗುಲ್ಬರ್ಗಾದಲ್ಲಿ ಮೊನ್ನೆ ಬೆಳೆ ನಷ್ಟದಿಂದ 600 ಕೋಟಿ ಇನ್ಶೂರೆನ್ಸು ಅವ್ರಿಗೆ ಪಾವತಿಯಾಗಿದೆ. ಅದರಲ್ಲಿ 300 ಕೋಟಿ ಪಾವತಿಯಾಗಿ 300 ಕೋಟಿ ಮಾಡಬೇಕಾಗತ್ತೆ. ಸೊ ಈ ಥರ ನಾವು ಕೃಷಿ ಸಂಸ್ಕರಣ ಮಾಡೋದರಲ್ಲಿ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತೇಳಿ ನಾವು ಹೊಸ 50 ಲಕ್ಷ ಸಬ್ಸಿಡಿ ಕೊಡ್ತಕ್ಕಂಥ ಮಂಗಳೂರು ಬಾಗಲಕೋಟೆ ಬೆಳಗಾಂ ಆ ಭಾಗದಲ್ಲಿ ಕೊಡ್ತಾ ಇದ್ದೀವಿ. ನಿಮ್ಮ ಭಾಗದಲ್ಲಿ ಒಂದು ಸ್ವಲ್ಪ ಕೃಷಿ ಚಟುವಟಿಕೆ ಹಾರ್ಟಿಕಲ್ಚರ್ ಚಟುವಟಿಕೆ ಜಾಸ್ತಿ ಇರೋದ್ರಿಂದ ಕೃಷಿ ಚಟುವಟಿಕೆ ಕಡಿಮೆ ಇದೆ. ಬಟ್ ನಿಮ್ಮಲ್ಲಿ ಉಡುಪಿ ಮಂಗಳೂರು ಭಾಗದಲ್ಲಿ ಒಂದು ಸ್ವಲ್ಪ ಇದ್ರ ಪ್ರಾಬ್ಲಮ್ ಇದೆ, ಸಿಬ್ಬಂದಿ ಪ್ರಾಬ್ಲಮ್ ಇದೆ. ಅದನ್ನು ಆದಷ್ಟು ಇರೋದ್ರಲ್ಲಿ ಮೇಂಟೈನ್ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕೋ ಮಾಡ್ತೀವಿ. ಮುಂದೆ ಇನ್ನೊಂದು ಸ್ವಲ್ಪ ಅಪಾಯಿಂಟ್ಮೆಂಟ್ ಆದಾಗ ಹೆಚ್ಚಿನ ಇದನ್ನು ಕೊಡ್ತೀವಿ. ಮತ್ತು ನೀವು ಸಾವಯವ ಹೇಳಿದ್ರಿ, ಅದು ರೈತ ಸಿರಿ ಯೋಜನೆಯಲ್ಲಿ ನಾವು ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ ಸಹಾಯಧನ ಕೊಡ್ತಕ್ಕಂಥದ್ದು. ಮತ್ತು ಈಗ ಮೊನ್ನೆ ನಾವು ಒಂದು ಉಪಸಮಿತಿಯಲ್ಲಿ ನಾನೇ MSB ಸಬ್ ಕಮಿಟಿಲಿ ಚೇರ್ಮನ್ ಇದ್ದೀನಿ. ಸೊ ನಾವು ಖರೀದಿ ಮಾಡಲಿಕ್ಕೂ ಸಹ ಒಂದು ಸಾವಯವ ಬೆಳೀತಕ್ಕಂಥ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಸಿರಿಧಾನ್ಯ ಎಲ್ಲ ನಮ್ಮ ಪದಾರ್ಥಗಳನ್ನು ಖರೀದಿ ಮಾಡಲಿಕ್ಕೆ ರಾಗಿ ರೇಟ್ನಲ್ಲೇ 3,886 ನಾನು ಫೈನಾನ್ಸ್ಗೂ ಒಂದು ಪ್ರಪೋಸಲ್ ಕಳಿಸಿದ್ದೀವಿ. 114 ರೂಪಾಯಿ ಹೆಚ್ಚುವರಿ ಕೊಟ್ಟರೆ 5,000 ಕ್ವಿಂಟಾಲ್ಗೆ ನಾವು ಅದನ್ನು ಖರೀದಿ ಮಾಡ್ಬೋದು ಅಂತ. ಸೊ ಈ ಥರ ಅನೇಕ ವಿಚಾರದಲ್ಲಿ ಸೂಕ್ಷ್ಮ ನೀರಾವರಿ ಇರ್ಬೋದು, ಅಟಲ್ ಭಜಲ್ ಕೃಷಿ ಯಾಂತ್ರೀಕರಣದ್ದು ಮತ್ತು ಜೊತೆಗೆ ಒಟ್ಟು 62 ಲಕ್ಷ ರೈತರಿಗೆ ಈ 2 ವರ್ಷ ಪ್ರತಿ ವರ್ಷ ಅಂದರೆ 1,20,20,000 ರೈತರಿಗೆ ವಿವಿಧ ರೀತಿಯಲ್ಲಿ ಸೌಲಭ್ಯ ಒದಗಿಸ್ತಕ್ಕಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಮತ್ತು ಪ್ರತಿ ವರ್ಷ ಹೊಸ ತಳಿಗಳನ್ನ ನಾವು ಫೈಂಡ್ ಔಟ್ ಮಾಡ್ತಾಯಿದ್ದೀವಿ. 30-35 ಹೊಸ ತಳಿಗಳನ್ನ ಬಿಡುಗಡೆ ಮಾಡ್ತಾಯಿದ್ದೀವಿ. ಮತ್ತು ಹೆಚ್ಚು ಇಳುವರಿ ಬರ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಕ್ಕಂಥದ್ದು ಇದೆಲ್ಲ. ಮತ್ತು ಸಾಪ್ ಅಂತೇಳಿ 16ರಲ್ಲೇ ನಾವು ಪ್ರಾರಂಭ ಆಗಿದ್ರೂ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ. ಈ 2 ವರ್ಷದಲ್ಲಿ ಭಾಳಷ್ಟು ಹೆಚ್ಚು ಕಡಿಮೆ 65,000 ಜನಕ್ಕೆ ಅದು ಅಡ್ವೈಸರಿ ನಾವು ಕೊಟ್ಟಿದ್ದೀವಿ. ಒಂದು ಆ್ಯಪ್ನ ಮಾಡಿದ್ದೀವಿ. ಆ್ಯಪ್ ಮೂಲಕ ರೈತರಾಗಲಿ ಅಥವಾ ಎನಿಬಡಿ ಅಲ್ಲಿ ಆ ಒಂದು ಡಿಸೀಸ್ನ ಕಂಡುಹಿಡಿದು ಯಾವ ಔಷಧಿಯನ್ನು ಹಾಕಬೇಕು ಅಂತೇಳಿ, ಮತ್ತು ರೈತರು ಈ ಸಮಗ್ರ ಕೃಷಿಗೆ ಸೆಕೆಂಡ್ರಿ ಕೃಷಿಗೆ ಸಾಕಷ್ಟು ನಾವು ಒತ್ತು ಕೊಡ್ತಾ ಇದ್ದೀವಿ. ಅದನ್ನೆಲ್ಲ ಇವತ್ತು ಜನ ಒಂದೇ ಬಾರಿ ಎಲ್ಲವನ್ನೂ ಬದಲಾವಣೆ ಆಗ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ನ್ಯಾನೋ ಯೂರಿಯಾಕ್ಕೆ ಹೋಗಬೇಕು ಅನ್ನೋದಲ್ಲಿ ನಾವು ಕೃಷಿ ಚಟುವಟಿಕೆಯಲ್ಲಿ ಆಧುನಿಕ ತಾಂತ್ರಿಕತೆ ಮತ್ತು ಇಳುವರಿ ಮತ್ತು ನೀರು ಕಡಿಮೆ ಉಪಯೋಗಿಸ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಮಾಹಿತಿ ಕೊಡ್ತಕ್ಕಂಥದ್ರಲ್ಲಿ ಭಾಳ ಗಂಭೀರವಾಗಿ ತಗೊಂಡು ರೈತರನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆ ಕಡಿಮೆ ಸಿಬ್ಬಂದಿ ಇದ್ರೂ ಮಾಡ್ತಾಯಿದ್ದೀವಿ.
ಸಿಬ್ಬಂದಿ ಕೊರತೆ ನಿಮ್ಗೆ ಗೊತ್ತಿದೆ. ಮೊನ್ನೆ ನಾನು 6 ತಿಂಗಳ ಹಿಂದೆ 600 ಜನಕ್ಕೆ ಪ್ರಮೋಷನ್ ಕೊಟ್ಟಿದ್ದೀವಿ. 10 ವರ್ಷದಿಂದ ಆಗದೇ ಇರತಕ್ಕಂಥದ್ದನ್ನು ನೇಮಕಾತಿನೂ ಸದ್ಯದಲ್ಲೇ ಆಗುತ್ತೆ. ಇನ್ನೂ ಹೆಚ್ಚಿನ ಚಟುವಟಿಕೆಯನ್ನು ಮಾಡ್ತೀವಿ. ತಮ್ಗೆ ಇನ್ನೂ ಹೆಚ್ಚಿನ ಏನಾದ್ರು ನಿಮ್ಮ ಸಲಹೆ ಇದ್ದರೆ ದಯಮಾಡಿ ನನಗೆ ಕೊಡ್ಬೋದು. ನಾನು ಅದನ್ನು ಸಹ ನಿಮ್ಮ ಸಲಹೆಯನ್ನು ತಗೊಂಡು ನಮ್ಮ ಎಲ್ಲ ಇಲಾಖೆಯ ಸಿಬ್ಬಂದಿ ಕಮಿಷನ್ ರೇಟು ಸೆಕ್ರೆಟರಿಯಿಂದನೂ ಹೆಚ್ಚಿನ ಅದನ್ನು ಮಾನಿಟ್ರ್ ಮಾಡಲಿಕ್ಕೆ ಹೇಳ್ತೀವಿ. ಮತ್ತು ವಿಶ್ವ ಬ್ಯಾಂಕ್ ನೆರವಿನಲ್ಲಿ ರಿವಾರ್ಡ್ ಯೋಜನೆ, ನಬಾರ್ಡ್ ರಿವಾರ್ಡ್ ಯೋಜನೆಯನ್ನು ಸಹ ನಾವು ಕೇಂದ್ರ ಸರ್ಕಾರದ್ದು ಭಾಳ ಯಶಸ್ವಿಯಾಗಿ ಕೇಂದ್ರದಲ್ಲಿ ಈ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದಲ್ಲಿ ಮೊದಲನೇ ರಾಜ್ಯ ನಮ್ಮದು. ಹಾಗಾಗಿ ಜಲಾನಯನ ಅಭಿವೃದ್ಧಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಮಳೆ ಆಧಾರಿತ ಪ್ರದೇಶದಲ್ಲಿ RKV ಯೋಜನೆಯಡಿನಲ್ಲಿ ಮತ್ತು ಈ ಉತ್ಪಾದಕರ ಸಂಸ್ಥೆಗಳು FAOಗಳು ಹೆಚ್ಚು ಕಡಿಮೆ 100 FAOಗಳು ಮಾಡಿದ್ದೀವಿ. 58 ಲಕ್ಷ ಈಚ್ ಇದಕ್ಕೆ ಕೊಟ್ಟಿದ್ದೀವಿ. ಇವತ್ತು 38 ಕೋಟಿ 59 ಲಕ್ಷ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದೀವಿ. ಕೆಫೆಕ್ಕಿಂದ ಮೊನ್ನೆ ಒಂದಷ್ಟು 15 ಲಕ್ಷ ಉದ್ಯಮಿಗಳಿಗೆ ಈ ಕೃಷಿ ಇಲಾಖೆಯಿಂದ ನಾವು ಕೇಂದ್ರ ಸರ್ಕಾರದ 5 ಲಕ್ಷ, ರಾಜ್ಯ ಸರ್ಕಾರದ 9 ಲಕ್ಷ ಕೊಡ್ತಾ ಇದ್ದೀವಿ. ಅದಕ್ಕೆ ಒಂದು 5,000 ಗುಂಪಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಪ್ರತಿ ಜಿಲ್ಲೆನಲ್ಲಿ ನಾವು ಮೀಟಿಂಗ್ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಅದೆಲ್ಲ ನಮ್ಮ ಅಧಿಕಾರಿಗಳೇ ಹೋಗಿ ಅಲ್ಲಿಯ ಶಾಸಕರು ಮಂತ್ರಿಗಳ ಜೊತೆ ಸೇರಿ ಮಾಡಿದ್ದಾರೆ. ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಈಗ ಡ್ರೋನು ಬಳಕೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು, ಈ ರೀತಿ ಭಾಳಷ್ಟು ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ನಾವು ಎಲ್ಲೂ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಮತ್ತು ಜನಕ್ಕೆ ತಿಳುವಳಿಕೆ ಮೂಡಿಸೋದ್ರಲ್ಲಿ ಯಾವುದನ್ನು ಸಹ ನಾವು ಕಡಿಮೆ ಮಾಡ್ಕೊಂಡಿಲ್ಲ. ಬಟ್ ಕೇಂದ್ರ ಸರ್ಕಾರದ ಯೋಜನೆಯೂ ಸಹ ನಮ್ಮ ಇಲಾಖೆಯಲ್ಲಿ ಭಾಳ ಯಶಸ್ವಿಯಾಗಿ ನಾವು ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನದಿದ್ದರೆ ನೀವು ಏನಾದರೂ ಕೊಟ್ಟರೆ ಖಂಡಿತ ಅದನ್ನೂ ಸಹ ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸೀರಿಯಸ್ಸಾಗಿ ಮಾಡ್ತೀನಿ. ಒಳ್ಳೆಯ ಮಾಹಿತಿಗಳನ್ನು ಮಾನ್ಯ ಕೃಷಿ ಸಚಿವರು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಕ್ಷೇತ್ರ ಅಂತ ಹೇಳಿದರೆ, ನಮ್ಮ ಕ್ಷೇತ್ರ ಅಂತಲ್ಲ, ನನ್ನ ಮುಲ್ಕಿ, ಮೂಡುಬಿದ್ರೆ, ಮಂಗಳೂರು ಭಾಗ ಸಹ ಬರ್ತದೆ. ಇಡೀ ಇದರಲ್ಲಿ ಒಬ್ಬ ಅಧಿಕಾರಿ ಇಲ್ಲ. ಆದ್ದರಿಂದ ಇಂಥ ಎಲ್ಲ ನಿಮ್ಮ ಅನುಷ್ಠಾನಗಳನ್ನು ಅಲ್ಲಿ ಜನರಿಗೆ ಮುಟ್ಟಿಸಬೇಕಾದ್ರೆ ಅಧಿಕಾರಿಗಳ ಅವಶ್ಯಕತೆ ಭಾಳ ಇದೆ. ಆದ್ದರಿಂದ ಆದಷ್ಟು ಬೇಗ ಅಧಿಕಾರಿಗಳನ್ನೊಂದು ನೇಮಿಸುವಂಥದ್ದು. ನಮ್ಮ ತಾಲೂಕಿಗೆ ಎಲ್ಲಿ ಇಲ್ಲ, ರಿಟೈರ್ಡ್ ಆಗಿ ಈಗ 3 ವರ್ಷ ಆಯಿತು, ಯಾರಿಲ್ಲ. ಎಲ್ಲ ಜಿಲ್ಲೆಯಿಂದನೇ ನಾವು ಮಾತಾಡಿ ಏನಾದರೂ ತರಿಸಿಕೊಡ್ಬೇಕಂತೆ, ಅವರ ಕಾಲ ಬುಡಕ್ಕೆ ಅಥವಾ ಅವರನ್ನು ಕರೆದು ಮಾತಾಡಬೇಕಾದ್ರೆ ಒಂದು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗೆ ಬೇಕೇ. ಆದ್ದರಿಂದ ಇದರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಇನ್ನುಳಿದಂತೆ ಮಾಹಿತಿಗಳಿದ್ದಲ್ಲಿ ನಾನು ಖಂಡಿತ ನಮ್ಮ ಕಾರ್ಯದರ್ಶಿಯವರಿಗೆ ಅದನ್ನು ಮುಟ್ಟಿಸುವ ಕೆಲಸ ಮಾಡ್ತೀನಿ. ನಮಸ್ಕಾರ. ಖಂಡಿತ ಅವ್ರ ತಾಲೂಕಿನ ಕೊರತೆ ಇರೋದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ಇವತ್ತೇ ಡೈರೆಕ್ಷನ್ ಕೊಡ್ತೀವಿ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ತಡೆ ಹಿಡಿಯಲಾದ ಪ್ರಶ್ನೆ ಮೊನ್ನೆ ತಾವು ಕೇಳಿದ್ದೀರಿ, ಇವ್ರು ಕೊಡ್ತಾರೆ, ಚಲರಾಸಮ್ ಕೊಡ್ತಿದ್ದಾರೆ.